ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿರುವಂತಹ ಶ್ರೀ ಕ್ಷೇತ್ರ ಶ್ರೀ ಆದಿಚುಂಚನಗಿರಿ ಮಠಕ್ಕೆ ಭಾರತದ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿ ಅವರು ಬುಧವಾರ ಆಗಮಿಸಲಿದ್ದಾರೆ. ಇದಕ್ಕಾಗಿ ಸಕಲ ಸಿದ್ಧತೆಯನ್ನ ಒಂದೆಡೆ ಮಾಡಿಕೊಳ್ತಿದ್ರೆ ಮತ್ತೊಂದೆಡೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಗೌರವಿಸಲಿಕ್ಕಾಗಿ ಮಠದ ಭಕ್ತರು ಈಗ ಅವರಿಗಾಗಿ ಒಂದು ಉಡುಗೊರೆಯನ್ನ ತಯಾರು ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಇದು ಮೈಸೂರಿನಲ್ಲಿರುವಂತಹ ನಂದನ್ ಅವರ ನಿವಾಸ. ಇದು ನಂದನ್ ಅವರ ಕಲಾಕುಟೀರ. ಈ ಒಂದು ಕಲಾಕುಟೀರದಲ್ಲಿ ಸದ್ಯ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅರ್ಪಣೆ ಮಾಡಲಿಕ್ಕೆ, ಅಂದರೆ ಅವರಿಗೆ ಉಡುಗೊರೆಯಾಗಿ ನೀಡಲಿಕ್ಕೆ ಒಂದು ಪೇಟವನ್ನು ತಯಾರು ಮಾಡಲಾಗಿದೆ. ಪ್ರಮುಖವಾಗಿ ನೀವು ಈ ಪೇಟವನ್ನು ಗಮನಿಸ್ತಿರ್ಬೋದು. ಪೇಟದಲ್ಲಿ ಗಂಡು ಬೇರುಂಡದ ಮಾದರಿಯುಳ್ಳಂತಹ ಒಂದು ಪೇಟ ಇದನ್ನು ಮೈಸೂರು ಸಂಸ್ಥಾನದ ಮಹಾರಾಜರುಗಳು, ಈವರೆಗೆ ಆಳಿರುವಂತಹ ಎಲ್ಲ ಮಹಾರಾಜರುಗಳು ಕೂಡ ಧರಿಸ್ತಿದ್ದಂತಹ ಪೇಟ. ಈ ಹಿಂದೆ ಇದೇ ನಂದನ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗಾಗಿಯೇ ಒಂದು ಪೇಟವನ್ನು ತಯಾರು ಮಾಡಿದರು. ಮೈಸೂರಿನ ಒಂದು ಹೆಮ್ಮೆಯ ಸಂಸ್ಥೆಯಂತಹ ನಮ್ಮೂರು ಸಂಸ್ಥೆಯ ಹಾಗೂ ಮಠದ ಭಕ್ತರಾಗಿರುವಂತಹ ಬೀಡನಹಳ್ಳಿ ಸತೀಶ್ ಸೇರಿದಂತೆ ಅವರ ತಂಡ, ಅಂದರೆ ಚೇತನ್ ಆಗ್ಬೋದು, ಅವ್ರ ಜೊತೆಗೆ ಹಲವರು ಮುಖಂಡರುಗಳೆಲ್ಲರೂ ಕೂಡ ಸೇರಿ ಈ ಹಿಂದೆ ಬೆಂಗಳೂರಿನಲ್ಲಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ಸಮಾಜ ಸೇವೆ ಟ್ರಸ್ಟ್, ಅಂದರೆ ನಮ್ಮೂರು ಸಮಾಜ ಸೇವೆ ಟ್ರಸ್ಟ್ ವತಿಯಿಂದ ಕೆಂಪೇಗೌಡ ಮಾದರಿಯ ಪೇಟವನ್ನು ನರೇಂದ್ರ ಮೋದಿ ಅವರಿಗೆ ನೀಡುವಂಥ ಕೆಲಸಕ್ಕೆ ಮುಂದಾಗಿತ್ತು. ಆ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿಗಳಂತಹ ಬಸವರಾಜ ಬೊಮ್ಮಾಯಿ ಅವರು ಅದನ್ನು ತೊಡಿಸುವಂಥ ಕೆಲಸಕ್ಕೆ ಮುಂದಾಗಿದ್ದರು. ಈಗ ಮಠದ ಭಕ್ತರಾಗಿರುವಂತಹ ಕಾರಣಕ್ಕಾಗಿ ಮತ್ತೊಂದು ಪೇಟವನ್ನು ಅರ್ಪಣೆ ಮಾಡಲಿಕ್ಕೆ ಅವರು ಮುಂದಾಗಿದ್ದಾರೆ. ಅದನ್ನು ಶ್ರೀಮಠದ ಪೀಠಾಧಿಪತಿಗಳಾದಂತಹ ನಿರ್ಮಲಾನಂದ ಶ್ರೀಗಳ ಸಮ್ಮುಖದಲ್ಲಿ ಅವರಿಗೆ ತೊಡಿಸ್ಬೇಕು ಅನ್ನೋದು ಅವರ ಇಂಗಿತ ಹಾಗೂ ಆಸೆ ಆಗಿದೆ. ಆ ಕಾರಣಕ್ಕಾಗಿಯೇ ಈ ರೀತಿಯಾಗಿ ಎಲ್ಲ ರೀತಿಯ ಸರ್ವ ತಯಾರಿಯನ್ನು ಮಾಡಲಾಗಿದೆ. ಪ್ರಮುಖವಾಗಿ ಕಲಾವಿದರಾದಂತಹ ನಂದನ್ ಹಾಗೂ ಅವರ ಬಳಗದವರೆಲ್ಲರೂ ಕೂಡ ಸೇರಿಕೊಂಡು ಅದನ್ನು ಸಿದ್ಧಪಡಿಸಿದ್ದಾರೆ. ಇನ್ನು ಪ್ರಮುಖವಾಗಿ ನೀವು ಗಮನಿಸ್ತಿರ್ಬೋದು ಅದರ ಒಂದು ರೂಪುರೇಷೆಗಳನ್ನು. ಈ ಒಂದು ಪೇಟವನ್ನು ಯಾವೆಲ್ಲ ಪರಿಕರಗಳನ್ನು ಬಳಸಿ ತಯಾರು ಮಾಡಲಾಗಿದೆ, ಏನೆಲ್ಲ ಖರ್ಚಾಗಿರ್ಬೋದು, ಎಷ್ಟು ದಿನಗಳ ಸಮಯಾವಕಾಶ ತೆಗೆದುಕೊಳ್ತು, ಅದಕ್ಕಾಗಿ ಏನೆಲ್ಲ ತಯಾರಿ ಮಾಡಿಕೊಂಡ್ರು, ಈ ಎಲ್ಲ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ನಂದನ್ ಅವರಿದ್ದಾರೆ. ನಾನು ನಂದನ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇದನ್ನು ತಯಾರಿ ಮಾಡಿದ್ದು ಹೇಗೆ ಸರ್? ಅಂದರೆ ಈಗ ಒಂದು ಪೇಟ ತಯಾರು ಮಾಡಬೇಕು ಅಂತಂದರೆ ಅದರದ್ದೇ ಒಂದು ಮೋಲ್ಡ್ ಇರುತ್ತೆ, ಮೆಜರ್ಮೆಂಟು. ಆಮೇಲೆ ಈಗ ಒಂದು ಇವಾಗ ಒಂದು ಪೇಟ ಮಾಡೋದಕ್ಕೆ ಅದರದ್ದೇ ಒಂದು ಕ್ಲಾತ್ಗಳಿರುತ್ತೆ. ಈಗ ಸಾಫ್ಟ್ ಮೈಸೂರು ಸಿಲ್ಕ್ ಆಗ್ಬೋದು, ಇದು ಬನಾರಸ್ಸಲ್ಲಿ ಸಾಫ್ಟ್ ಸಿಲ್ಕು. ಆಮೇಲೆ ನಾಲ್ವಡಿಯವ್ರದ್ದು ಮೈಸೂರು ಪೇಟ ಬೇಕು ಅಂತ ಕೇಳಿದ್ದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಒಂದು ಪ್ಯಾಟ್ರನ್ನು, ಮೈಸೂರು ಲಾಂಛನ ಗಂಡು ಬೇರುಂಡ, ಅದಕ್ಕೆ ಮುತ್ತುಗಳು, ಈ ಥರ ಎಲ್ಲ ಸೇರಿ ಮಾಡಿದ್ದೀವಿ. ಸರ್, ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೆಂಪೇಗೌಡ ಮಾದರಿಯ ಪೇಟವನ್ನು ನಿರ್ಮಾಣ ಮಾಡಿಕೊಟ್ಟಿದ್ರು ಸರ್. ಈಗ ನಾಲ್ವಡಿ ಅವ್ರದ್ದು ಹೇಗೆ ಅನ್ನಿಸ್ತಿದೆ ಸರ್? ಅದು ಪ್ಯಾಟ್ರನ್ ಬೇರೆ. ಕೆಂಪೇಗೌಡರದ್ದೇ ಒಂದು ಪ್ಯಾಟ್ರನ್ನು, ಈ ಮೈಸೂರು ಮಹಾರಾಜರು ನಾಲ್ವಡಿಯವ್ರದ್ದೇ ಒಂದು ಪ್ಯಾಟ್ರನ್. ಮೈಸೂರದ್ದು ತುಂಬ ಪ್ಯಾಟ್ರನ್ಗಳಿದೆ. ಅಂದರೆ ಆ ಪ್ಯಾಟ್ರನ್ನೇ ಬೇರೆ, ಈ ಪ್ಯಾಟ್ರನ್ನೇ ಬೇರೆ. ಕೆಂಪೇಗೌಡರದ್ದು ಒಂಥರ ಪ್ಯಾಟ್ರನ್ನು, ಮೈಸೂರದ್ದು ಒಂದು ಪ್ಯಾಟ್ರನ್ನು. ಹೇಗೆ ಅನ್ನಿಸ್ತಿದೆ ಅಂತ ಹೇಳಿ ಎರಡು ಪೇಟಗಳನ್ನ ಮಾಡಿದ್ವಿ. ಈಗ ನಾವು ಪೇಟಗಳು ಮಾಡೋರಾಗಿದ್ದು ನಮಗೆ ಇದೆಲ್ಲ ಒಂದು ಚಾಲೆಂಜಿಂಗು. ಈ ಥರದ್ದೆಲ್ಲ ಬಂದಾಗ ನಮ್ಮ ಒಂದು ಕೆಲಸನೂ ತೋರಿಸೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಇದೆಷ್ಟು ಚಾಲೆಂಜ್ ಅಂತ ಅನಿಸ್ತು ಸರ್? ಯಾಕೆಂತಂದರೆ ಆ ಪ್ಯಾಟ್ರನ್ಗಳಿರುತ್ತಲ್ಲ, ಆ ಪ್ಯಾಟ್ರನ್ ಬಿಟ್ಟು ನಾವು ಬೇರೆ ಮಾಡೋದಕ್ಕಾಗಲ್ಲ. ಆ ಚಾಲೆಂಜಿಂಗೇ ಅದೆಲ್ಲ. ಈಗ ಎಷ್ಟು ದಿನಗಳ ಕಾಲಾವಕಾಶ ತೆಗೆದುಕೊಳ್ತು, ಏನೆಲ್ಲ ಪರಿಕರಗಳನ್ನು ಇದ್ರ ಬಳಸಿದ್ರಿ, ಹೇಗೆಲ್ಲ ಸಿಕ್ತು ಸರ್? ಇದು ಕೆಲವೊಂದು ವಸ್ತುಗಳು ಸಿಗ್ಲಿಕ್ಕೆ ಇಲ್ಲ, ಈಗ ಅದು ಹೆಂಗೆ ಸಿಕ್ತು ಅಂತ? ಅಂದರೆ ಈಗ ಮೈಸೂರು ಪ್ಯಾಟ್ರನ್ ಅಂತಂದಾಗ ನಾವು ಮೊದಲೇ ಒಂದಷ್ಟು ಇದ್ರದ್ದು ಮೋಲ್ಡ್ಗಳು ರೆಡಿ ಮಡಿಕೊಂಡಿರ್ತೀವಿ. ಮೋಲ್ಡ್ ಇರೋದ್ರಿಂದ ನಮ್ಗೊಂದು ಸ್ವಲ್ಪ ಅನುಕೂಲ ಆಯಿತು. ಆಮೇಲೆ ಆ ಮೆಜರ್ಮೆಂಟ್ ನಾವು ಮಾಡ್ಕೊಳ್ಬೋದು. ಇದಕ್ಕೆ ಒಂದು 5 ದಿನ ಟೈಮ್ ತೊಗೊಳ್ತಿದ್ದಕ್ಕೆ. ಕಾಸ್ಟ್ ಎಷ್ಟು ಖರ್ಚಾಯಿತು ಅಂತ ಏನಾದ್ರು ಹೇಳ್ಬೋದು? ಅದು ಇನ್ನೂ ನಾವು ಇದು ಮಾಡಿಲ್ಲ. ಯಾಕೆಂತಂದರೆ ಈಗ ಬನಾರಸ್ ಅಂತ ಹೋಯ್ತು ಅಂತಂದ್ರೆ ಸುರುನೇ ಒಂದು 8,000 ರೂಪಾಯಿ ಇರುತ್ತೆ ಬನಾರಸ್ ಸುರುನೇ. ಈ ಥರ ಒಂದು ಇರೋದ್ರಿಂದ ಇನ್ನೂ ನಾವು ಅದು ಇನ್ನು ಈ ಒಂದು ಪೇಟವನ್ನು ನೀಡಬೇಕು ಅಂತೇಳಿ ನಿರ್ಧರಿಸಿರುವಂತಹ ನಮ್ಮೂರು ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಶ್ರೀಮಠದ ಭಕ್ತರಾದಂತಹ ಸತೀಶ್ ಹಾಗೂ ಚೇತನ್ ಅವರಿದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಸತೀಶ್ ಅವರೇ, ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೆಂಪೇಗೌಡ ಮಾದರಿಯ ಪೇಟವನ್ನು ಕೊಟ್ರಿ, ಈಗ ನಾಲ್ವಡಿ ಅವ್ರದ್ದು ಯಾಕೆ ಆ ರೀತಿ ಭಾವನೆ ಬಂದಿದೆ? ಜೈ ಶ್ರೀ ಗುರುದೇವ್. ಏನಂತಂದರೆ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಬರ್ತಾ ಇರಬೇಕಾದ್ರೆ
ಸೊ ನಮ್ಮ ನೇಟಿವಿಟಿಗೆ ತಕ್ಕಂತೆ ಏನಾದರೂ ಒಂದು ಕೊಡಬೇಕು ಅನ್ನುವಂಥದ್ದು ನಮ್ಮ ಕಾನ್ಸೆಪ್ಟ್ ಇತ್ತು. ಈಗ ಉದಾಹರಣೆಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಳಿ ಏನು 108 ಅಡಿ ಕೆಂಪೇಗೌಡ ಪ್ರತಿಮೆ ನಿರ್ಮಾಣ ಉದ್ಘಾಟನೆಗೆ ಬರ್ತಾಯಿದ್ರು. ಸೊ ಅವ್ರಿಗೆ ಕೆಂಪೇಗೌಡರ ಮಾದರಿದೇ ಪೇಟ ಕೊಡಬೇಕು ಅನ್ನೋಂಥದ್ದು ಒಂದು ಕಾನ್ಸೆಪ್ಟ್ ಇತ್ತು. ಅವತ್ತಿಗೆ ನಂದನ್ ಅವರ ಸಹಕಾರದೊಂದಿಗೆ ಅದು ಭಾರತದ ಪ್ರಧಾನಿ ಮಂತ್ರಿಗಳ ಮುಡಿಯನ್ನು ಸಹ ಸೇರಿತು. ಈಗ ಹೇಳಿ ಕೇಳಿ ನಾವು ಮಠದ ಭಕ್ತರು, ಸೊ ನಮ್ಮ ಮಠಕ್ಕೆ ಬರ್ತಾ ಇದ್ದಾರೆ ಅಂತಂದಾಗ ನಮ್ಮ ನೇಟಿವಿಟಿಗೆ ತಕ್ಕಂತೆ ಏನು ಮಾಡಬೇಕು ಅಂತಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ನಾವೇನು ಹೇಳ್ತೀವಿ, ಈ ನಾಡಾಳಿದ ಶ್ರೇಷ್ಠ ರಾಜ ನಾಲ್ವಡಿಯವರು ಅವರ ಮಾದರಿ ಪೇಟವನ್ನು ಈ ರಾಷ್ಟ್ರವನ್ನು ಆಳ್ತಾ ಇರುವಂತಹ ಒಬ್ಬ ಧೀಮಂತ ನಾಯಕರಿಗೆ ಸಮರ್ಪಣೆ ಮಾಡಬೇಕು, ಅದು ನಮ್ಮ ಪೂಜ್ಯ ಗುರುಗಳ ಕೈಯಿಂದ ಸಮರ್ಪಣೆ ಆಗಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಂತು. ಬಂದಾದಮೇಲೆ ಅದನ್ನು ಪೂಜ್ಯರ ಹತ್ರ ಚರ್ಚೆ ಮಾಡಿದ್ವಿ. ಸ್ವಾಮೀಜಿ ಹೀಗಿದೆ, ಈಗ ಮಾಡ್ಬೋದು ಸ್ವಾಮಿ, ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಗುರುಗಳು ನಿರ್ದೇಶನ ಕೊಟ್ಟರು. ಈ ಥರ ಮಾಡ್ಬೋದು, ಚೆನ್ನಾಗಿ ಮಾಡಬೇಕು, ಈ ಥರ ಕ್ವಾಲಿಟಿ ಇರಬೇಕು, ಯಾಕಂದರೆ ಇದು ಮಠದ ಗೌರವ ಜೊತೆಗೆ ದೇಶದ ಗೌರವ ಇರ್ತದೆ, ದೇಶ ಎಲ್ಲ ನೋಡುತ್ತೆ ಇಂಥ ವಿಚಾರಗಳಲ್ಲಿ ಅಂತನ್ನುವಂಥ ಸಜೆಷನ್ ಕೊಟ್ಟರು. ಅವರ ನಿರ್ದೇಶನದ ಮೇಲೆ ಇವತ್ತು ಪೇಟ ಇಷ್ಟು ಸುಂದರವಾಗಿ ಮೂಡಿಬಂದಿದೆ. ಅದನ್ನು ಇವತ್ತು ಅಥವಾ ನಾಳೆ ಗುರುಗಳ ಕೈಗಿತ್ತು. ಅದನ್ನು ಮಾಮೂಲಿ ಪ್ರೋಟೋಕಾಲ್ ಏನಿದೆ SPG ಅವ್ರದ್ದು ಪ್ರೋಟೋಕಾಲ್, ಅದರ ಮುಖಾಂತರ ಅದೆಲ್ಲ ಇದಾದ ಮೇಲೆ ಅದು ಕಾರ್ಯಕ್ರಮ ದಿನ 15ನೇ ತಾರೀಕು ಪ್ರಧಾನಿ ಮೋದಿಯವರ ಇಂಥ ಮುಕುಟಕ್ಕೆ ಸೇರಬೇಕು ಅನ್ನೋದು ನಮ್ಮ ಆಸೆ. ಈಗ ಶ್ರೀಗಳು ಇದಕ್ಕೆ ಒಪ್ಕೊಂಡಿದ್ದಾರಾ? ಶ್ರೀಗಳೇನಾದರೂ ಮಾತಾಡಿದ್ರು ಇದ್ರ ಬಗ್ಗೆ? ಸರ್, ಶ್ರೀಗಳು ಆಲ್ರೆಡಿ ಮಾತಾಡಿದ್ದಾರೆ ಇದ್ರ ವಿಚಾರವಾಗಿ ಯಾವ ರೀತಿ ಬರಬೇಕು ಅಂತ. ಯಾಕೆಂದರೆ ಇದು ಮಠದ ಗೌರವದ ಜೊತೆಗೆ ಇದು ಒಂದು ಕರ್ನಾಟಕದ ಜನತೆ ಗೌರವ ಕೂಡ ಇದು. ಯಾಕೆಂದರೆ ಅವರು MA ಪ್ರಧಾನಿ ಪ್ರಪ್ರಥಮ ಬಾರಿಗೆ ಅವರು ಆಲ್ರೆಡಿ 12 ವರ್ಷದಿಂದ ಕೇಂದ್ರದ ಅಧಿಕಾರದಲ್ಲಿದ್ದಾರೆ. ಪ್ರಪ್ರಥಮ ಬಾರಿಗೆ ಅವರು ಆದಿಚುಂಚನಗಿರಿ ಮಠಕ್ಕೆ ಬರ್ತಾ ಇದ್ದಾರೆ. ಈ ಸಮಯದಲ್ಲಿ ನಿಮಗೆಲ್ಲ ಆಲ್ರೆಡಿ ಗೊತ್ತು, ಈಗಾಗಲೇ ನಮ್ಮ ಪರಮ ಪೂಜ್ಯ ಜಗದ್ಗುರು ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರ ಭೈರವಕ್ಕೆ ಮಂದಿರದ ಉದ್ಘಾಟನೆ ಕಾರ್ಯಕ್ರಮ ಬರ್ತಾ ಇರೋದ್ರಿಂದ ಏನಾದರೂ ಒಂದು ವಿಶೇಷವಾಗಿ ಕೊಡಬೇಕು ಅಂತ ಅವರ ಶ್ರೀಗಳ ತಲೆಯಲ್ಲಿತ್ತು. ಅದೇ ಸಮಯದಲ್ಲಿ ನಮ್ಮ ಸ್ನೇಹಿತರಾದ ಸತೀಶ್ ಗೌಡ್ರು ನಾವೆಲ್ಲ ಸೇರಿ ಕೆಂಪೇಗೌಡ ಪ್ರತಿಮೆ ಟೈಮಲ್ಲಿ ಒಂದು ಪೇಟ ಕೊಟ್ಟಾಗ ಶ್ರೀಗಳ ಮನಸ್ಸಲ್ಲೂ ಇತ್ತು, ಇಲ್ಲ ಇವರು ಹುಡುಗರು ಚೆನ್ನಾಗಿ ಮಾಡ್ತಾರೆ, ಏನೋ ಒಂದು ಗೌರವ ಉಳಿಸ್ತಾರೆ ಅಂತ. ಆ ನಿಟ್ಟಿನಲ್ಲಿ ಸತೀಶ್ ಗೌಡ್ರು ಆಗಿರ್ಬೋದು, ಕಲಾವಿದ ನಂದನ್ ಆಗಿರ್ಬೋದು, ಎಲ್ಲ ಸ್ನೇಹಿತರೆಲ್ಲ ಸೇರ್ಕೊಂಡು ಇದೊಂದು ರೀತಿ ಚೆನ್ನಾಗಿ ಮಾಡಬೇಕು ಅಂತ ಮಾಡೋದ್ರಿಂದ ಇದು ತುಂಬ ಚೆನ್ನಾಗಿ ಬಂದಿದೆ. ಅದು ಈ ಪೇಟನ ಮೋದಿಯವರ ಮುಕುಟದಲ್ಲಿ ನೋಡೋದೇ ಒಂಥರ ತುಂಬ ಖುಷಿ ಅನಿಸುತ್ತೆ. ಇದು ನಮ್ಮೊಬ್ಬರಿಗೆ ಅಲ್ಲ, ಇಡೀ ಭಾರತದ ದೇಶದ ಎಲ್ಲ ಪ್ರಜೆಗಳಿಗೂ ಕೂಡ ಒಂದು ಖುಷಿ ಅನಿಸುತ್ತೆ. ನಮ್ಮ ದೇಶದ ಪ್ರಧಾನಿ ನಮ್ಮ MA ಮೈಸೂರು ರಾಜ್ಯದ ನಾಲ್ವಡಿ ಕೃಷ್ಣರಾಜ ಥರದ ಪೇಟನ ಅವರು ಮುಡಿಗೇರಿಸ್ತಾರೆ ಅಂತ ಹೇಳಿದ್ರೆ ಅದೊಂದು ರೀತಿ ಹೆಮ್ಮೆ ವಿಚಾರ. ಶ್ರೀಗಳು ತುಂಬ ಖುಷಿಯಾಗಿದ್ದಾರೆ ಅಂತ ನಾವು ಇಚ್ಛೆ ಪಡ್ತೀವಿ. ಇದಿಷ್ಟು ನಮ್ಮೂರು ಸೇವಾ ಸಂಸ್ಥೆಯ ಮುಖ್ಯಸ್ಥರ ಮಾತುಗಳು. ಅಂದರೆ ಅವರು ಪ್ರಮುಖವಾಗಿ ಹೇಳೋದೇನಂತಂದರೆ, ಈ ನಾಡನ್ನು ಆಳಿದಂತಹ ನಾಲ್ವಡಿ ಒಡೆಯರವರ ಒಂದು ಪೇಟವನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಮುಕುಟಕ್ಕೆ ಧರಿಸಬೇಕು, ಅದು ನಮ್ಮ ಕನಸಾಗಿದೆ. ಆ ಕನಸು ಈಡೇರಿಕೆಗೆ ಶ್ರೀಗಳು ಸಾಥ್ನ ಕೊಡ್ತಿದ್ದಾರೆ. ಶ್ರೀಗಳ ಒಂದು ಮಾರ್ಗಸೂಚನೆಯ ಆಧಾರದ ಮೇಲೆ ನಾವು ಎಲ್ಲವನ್ನು ಕೂಡ ಮುಂದುವರಿಸಿದ್ದೀವಿ. ಮತ್ತು ಇವತ್ತು ಅದನ್ನು ಭದ್ರತೆಯ ದೃಷ್ಟಿಯಿಂದ ಮಠಕ್ಕೆ ಒಪ್ಪಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಇದಿಷ್ಟು ಕಲಾವಿದ ನಂದನ್ ಹಾಗೂ ನಮ್ಮೂರು ಸೇವಾ ಸಂಸ್ಥೆಯ ಮುಖ್ಯಸ್ಥರುಗಳ ಮಾತು. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು.